ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರ್ತಕ್ಕಂಥ ರಾಮನಮಲೈ ಬೆಟ್ಟದಲ್ಲಿ ಇವತ್ತು ರಾಮಸ್ವಾಮಿಯನ್ನ ಸುಮಾರು ಲಕ್ಷಾಂತರ ಜನರು ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ಈಡೇರಿಸಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ಇದೇ ರಸ್ತೆ ಮೇನ್ ಮುಖ್ಯವಾಗಿರೋದ್ರಿಂದ ಈ ರಸ್ತೆಯಲ್ಲಿ ಸುಮಾರು ಜನ ಓಡಾಡೋದ್ರಿಂದ ಆದ್ರೆ ಈ ರಸ್ತೆಯಲ್ಲಿ ಇವತ್ತು ಟ್ರಂಚ್ ಹೊಡೆದಿರೋದ್ರಿಂದ ಬಹಳ ಧಾರ್ಮಿಕ ಧಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇದನ್ನು ಕೂಡಲೇ ಅರಣ್ಯ ಇಲಾಖೆ ಎಚ್ಚೆತ್ಕೊಂಡು ಇದನ್ನು ಕೂಡಲೇ ಅವರು ಮುಚ್ಚಿ ಮತ್ತು ನಮ್ಮ ಧಾರ್ಮಿಕ ಆಚಾರ ವಿಚಾರಗಳಿಗೆ ಅವರು ಸಹಕಾರ ಮಾಡಿದ್ರೆ ನಮ್ಗೆಲ್ರಿಗೂ ಇಲ್ಲಿ ಒಂದು ಹಬ್ಬವನ್ನ ಮಾಡ್ಲಿಕ್ಕೆ ಇದಾಗುತ್ತೆ. ಆದ್ರೆ ಅವ್ರು ಇದೇ ರೀತಿ ಮುಂದುವರೆದ್ರೆ ನಾವು ಅರಣ್ಯ ಇಲಾಖೆ ಮತ್ತು ಸಚಿವರ ಮನೆ ಮುಂದೆ ಒಂದು ಇಡೀ ಊರೇ ಹೋಗಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಒಂದು ಅರಣ್ಯ ಬುಡಕಟ್ಟು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರು ನಾವು. ಇಲ್ಲಿ ಯಾವುದೇ ರೀತಿಯಿಂದ ಮೂಲ ಸೌಕರ್ಯಗಳಿಲ್ಲ. ಆದ್ರೆ ಈ ಒಂದು ಇಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಆದ್ರೆ ಇದೇ ಒಂದು ರಸ್ತೆ ನಂಬ್ಕೊಂಡಿರ್ತಕ್ಕಂಥ ಧಾರ್ಮಿಕ ಇದೇ ಒಂದು ರಸ್ತೆ ನಂಬ್ಕೊಂಡಿರ್ತಕ್ಕಂಥ ನಮಗೆ ಈ ತರದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಆಗಿರ್ತಕ್ಕಂಥ ಮೊಹರಂ ಸಂದರ್ಭದಲ್ಲೇ ಇವತ್ತರ ಟ್ರಂಚ್ ತೆಗೆದಿರ್ತಕ್ಕಂಥದ್ದು. ಅದಲ್ಲದೆ ಈಗ ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗಿದೆ. ತಗೊಂಡ್ಬರ್ತಕ್ಕಂಥವ್ರು, ಟ್ರ್ಯಾಕ್ಸ್ ಗಳನ್ನ ತಗೊಂಡ್ಬರ್ತಕ್ಕಂಥವ್ರು, ಟಾಟಾ ಎಸಿಗಳ ಮುಖಾಂತರ ಬರ್ತಕ್ಕಂಥವ್ರು, ಟ್ರ್ಯಾಕ್ಟರ್ ಮುಖಾಂತರ ಬರ್ತಕ್ಕಂಥವ್ರು, ಲಾರಿಗಳ ಮುಖಾಂತರ ಬರ್ತಕ್ಕಂಥ ಭಕ್ತರಿಗೆ ರಾತ್ರಿ ಅಕಸ್ಮಾತ್ ಕತ್ಲಲ್ಲಿ ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ಬಂದು ಇಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಸಾವು ನೋವುಗಳು ಸಂಭವಿಸ್ತಕ್ಕಂಥ ಎಲ್ಲಾ ಸೂಚನೆಗಳು ಇಲ್ಲಿ ಇರ್ತಕ್ಕಂಥದ್ದು. ಕೂಡಲೇ ಅರಣ್ಯ ಇಲಾಖೆದವರು ಇದನ್ನು ಮುಚ್ಚಬೇಕಂತೇಳಿ ತಮ್ಮ ಮುಖಾಂತರ ನಾವು ಇಲಾಖೆಗೆ ಮನವಿ ಸಲ್ಲಿಸ್ತಾ ಇದೀವಿ.